ಮೊನ್ನೆ ದಿವಸ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕೂರ್ಮಲೆ ಗಣೇಶ ದೇವಸ್ಥಾನಕ್ಕೆ ಹೋಗು, ಅಲ್ಲಿಂದ ಮೈಸೂರಿಗೆ ಹೋಗಿ ಆಟ ಮಾಡಿ ಮತ್ತೆ ಬೆಳಗ್ಗೆ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದು ಮೈಸೂರಿನಲ್ಲಿ ಕೂಡ ಕಾರ್ಯಕ್ರಮದೊಂದಿಗೆ ಸಂವಾದ ಮಾಡಿ ಇವತ್ತು ಬಂದಿದ್ದೆ. ಈ 2 ದಿನಗಳ ಕಾಲದಲ್ಲೇ ಏನು ನಾವು ಪ್ರವಾಸ ಮಾಡಿದ್ವಿ, ದೇವಸ್ಥಾನಗಳಿಗೆ ಭೇಟಿ ಮಾಡಿದ್ವಿ, ಎಲ್ಲ ಕಡೆಯಿಂದನೂ ಕಾರ್ಯಕರ್ತರು ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಇಲ್ಲಪ್ಪ ಏನೋ BJP ಪಕ್ಷಕ್ಕೆ ಸ್ವಲ್ಪ ಉಸಿರು ಬಂದಂಗಾಯಿತು, ಎಲ್ಲ ಒನ್ ಸೈಡ್ ಆಗಿತ್ತು, ಯಾರ್ಯಾರು ಬಾಯಿಗೆ ಬಂದಂಗೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಯಡಿಯೂರಪ್ಪನವ್ರ ಬಗ್ಗೆ, ಪಕ್ಷದ ಅಧ್ಯಕ್ಷರ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ರು. ನೀವು ಮಾಡಿದ್ದು ಸರಿ ಇದೆ, ಪಕ್ಷದ ಬೆಂಬಲಕ್ಕಾಗಿ ನೀವು ಕೈಗೊಂಡಿರುವಂಥ ಕಾರ್ಯಕ್ರಮ ಸರಿ ಇದೆ ಅಂತ ಹೇಳಿ ನಾವು ವಿಘ್ನೇಶ್ವರನಲ್ಲಿ ಮತ್ತು ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೇವೆ. ಈ ದುಷ್ಟಶಕ್ತಿಗಳ ನಿವಾರಣೆ ಆಗಬೇಕು, ಪಕ್ಷ ಬಲಪಡಿಸಬೇಕು. ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಪಕ್ಷವನ್ನು ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ಅವರ ನೇತೃತ್ವದಲ್ಲಿಯೇ ಚುನಾವಣೆಗೆ ಹೋಗಿ ಮತ್ತೆ 130-135 ಸೀಟುಗಳನ್ನು ಗೆದ್ದು ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ಒಂದು ಬೇಡಿಕೆಯನ್ನು ದೇವರುಗಳಲ್ಲಿ ನಾವು ಇಟ್ಟು ಬಂದಿದ್ದೇವೆ. ಇದಾದ ನಂತರ ನಾವು ನಮ್ಮ ಪಕ್ಷದ ಇದುವರೆಗೂ ನಾವು ಯಡಿಯೂರಪ್ಪನವ್ರನ್ನ ಭೇಟಿಯಾಗಿರಲಿಲ್ಲ. ಈಗ ಏನು ನಡೆದಿದೆ ಅಂತೇಳಿ, ಏಕೆಂದರೆ ನಾವು ಪ್ರತ್ಯೇಕವಾಗಿ ಹೋಗಿದ್ರು ಕೂಡ ನಾವು ಪಕ್ಷದ ಪರವಾಗಿ ಮತ್ತು ಈ ಪಕ್ಷದ ನೇತಾರರಾದಂಥ ಯಡಿಯೂರಪ್ಪನವರಿಂದ ಅವ್ರ ಪರವಾಗಿ ಧ್ವನಿ ಎತ್ತಿ ಬಂದಂಥವ್ರು, ಅವರಿಗೆ ಏನೇನಾಯಿತು ಅನ್ನೋಂಥ ವಿಷಯವನ್ನು ಅವ್ರ ಗಮನಕ್ಕೆ ತರಬೇಕು ಅಂತ ನಾವು ಇವತ್ತೊಂದು 25 ಜನ ಅವ್ರ ಮನೆಗೆ ಬಂದು ಅವ್ರು ಬಂದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಇಲ್ಲಿ ಬಂದು ಅವ್ರ ಗಮನಕ್ಕೂ ಕೂಡ ನಾವು ಈ ವಿಷಯವನ್ನು ತಂದಿದ್ದೇವೆ. ಅವರಿಗೆ ಅವರು ಅಧ್ಯಕ್ಷರು ಹೇಳಿದ್ದಷ್ಟೇ, ಪಕ್ಷದ ಸಂಘಟನೆ ಆಗಬೇಕು, ಸಂಘಟನಾ ಪರ್ವ ಪ್ರಾರಂಭ ಆಗಬೇಕು, ಸಕ್ರಿಯ ಸದಸ್ಯತ್ವವನ್ನು ಬಲಪಡಿಸಬೇಕು. ಇದನ್ನು ರಾಜ್ಯದ ಮತ್ತು ರಾಷ್ಟ್ರೀಯ ನಾಯಕರು ಕೂಡ ನಿರೀಕ್ಷೆ ಮಾಡ್ತಾರೆ. ಆದಷ್ಟು ಬೇಗ ಎಲ್ಲರೂ ಕೂಡ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾವು ಅವರಿಗೆ ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಂಡಿದ್ದೀವಿ. ನಾವು ಇಷ್ಟು ಜನ ಏನಿದ್ದೀವಿ, ಇಷ್ಟೇ ಜನ ಅಲ್ಲ, ಇನ್ನೂ ಭಾಳಷ್ಟು ಜನ ತಮ್ಮನ್ನು ಭೇಟಿಯಾಗಬೇಕು ಅಂತ ಇದ್ದಾರೆ. ಈ ಅಧಿವೇಶನ ಆದ ನಂತರ ನಮಗೆ ಸುಮಾರು ಒಂದು ಅರ್ಧ ದಿವಸ ನೀವು ನಮಗೆ ಟೈಮ್ ಕೊಡಬೇಕು, ನಿಮ್ಮ ಜೊತೆಗೆ ನಾವು ಸವಿಸ್ತಾರವಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿದಾಗ ಅವರು ಇಲ್ಲ, ಅಧಿವೇಶನ ಮುಗಿದ್ಮೇಲೆ ನಾವೆಲ್ಲ ಭೇಟಿ ಮಾಡೋಣ ಅಂತ ಹೇಳಿದ್ದಾರೆ. ಸೌಹಾರ್ದಯುತವಾಗಿತ್ತು. ನಾವು ಈಗಾಗಲೇ ನಿನ್ನೆನೇ ನಮ್ಮ ರೇಣುಕಾಚಾರ್ಯ ಅವರು ಮತ್ತು ಸುಬ್ರಹ್ಮಣ್ಯ ನಾಯ್ಡು ಅವರು ನಾವೆಲ್ಲ ಮೈಸೂರಲ್ಲಿ ನಾಗೇಂದ್ರ ಅವರು ಏನು ಸೇರಿಕೊಂಡಿದ್ವಿ. 10ನೇ ತಾರೀಕು 9ನೇ ತಾರೀಕು ದಾವಣಗೆರೆ ಮಾತಾಡಿ 10ನೇ ತಾರೀಕು ದಾವಣಗೆರೆಯಲ್ಲಿ ಕೂಡ ಎಲ್ಲರೂ ಕೂಡ, ಯಾಕೆಂದರೆ ದಾವಣಗೆರೆ ಒಂದು ಮಧ್ಯ ಪ್ರಾಂತ ಇಡೀ ರಾಜ್ಯಕ್ಕೆ, ಅಲ್ಲಿ ಎಲ್ಲರೂ ಕೂಡ ಒಂದು ಸೇರಿಕೊಂಡು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಮತ್ತು ಪಕ್ಷವನ್ನು ಬಲಪಡಿಸಬೇಕು ಇನ್ನೊಂದು ಚರ್ಚೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಅಲ್ಲಿ ಎಲ್ಲರ ಅಭಿಪ್ರಾಯವನ್ನು ಪಡೆದು